साक्षी साक्षी ओ भाई साहब, साक्षी दीदी नहीं है। ಇಲ್ಲ ಅಂಗಡಿ ಅಂತ ಕೇಳ್ತಿದ್ರಲ್ಲಪ್ಪಿ ಇಲ್ಲ ಎಲ್ಲಿ ಹೋದ್ರೆ ಇಲ್ಲ, ಟೈಮ್ಗೆ ಆಯ್ತಲ್ಲ ಸಾಬ್, ಅದಕ್ಕೆ ಮನೆಗೆ ಹೋದ್ರು. ನಾಳೆ ಬೆಳಗ್ಗೆನೆ ಬರೋದವರು. ಓ ಹೌದಾ ನಂಗೊಂದು ಹೆಲ್ಪ್ ಮಾಡ್ತೀಯ ನೀನು ಹಾ ಹೇಳಿ. ತಗೋ ಇದ್ರೊಳಗೆ ನನ್ನ ಅಡ್ರೆಸ್ ಐತಿ ಇದನ್ನು ಸಾಕ್ಷಿ ಕೊಡ್ತೀಯಾ ಓ ನಿಮ್ದು ವಿಸಿಟಿಂಗ್ ಕಾರ್ಡಾ? ಸರಿ ಅಪ್ಪಿ ನನ್ನ ವೈಫ್ ಇಲ್ಲಿ ಏನೋ ಒಂದು ಇದನ್ನ ಬಿಟ್ಟು ಹೋಗಾಳಂತ ನೋಡು ಏನೋ ಒಂದು ಸ್ವಲ್ಪ ಬಳಿ ಅವಿನೇ ಇದ್ದು ಅಂತ ನೋಡ್ತೀಯಾ ಸ್ವಲ್ಪ ಚೆಕ್ ಮಾಡಿ ಕೊಡ್ತೀಯಾ ಹಾ ಹಾ ಬಿಟ್ಟು ಹೋಗಿದ್ದಾರೆ. ಅಕ್ಕ ಅಂತಿದ್ಲು ಕೊಡ್ಬೇಕನ್ನತ್ತಿದ್ಲು. ಸರಿ ಸರಿ, ನಾನೇ ಕೊಡ್ತೀನಿ. ಪೂಜಾ ಹಾ ಹೇಳ್ರಿ. ಆಫೀಸಿಂದ ಸ್ವಲ್ಪ ಅರ್ಜೆಂಟ್ ಕಾಲ್ ಬಂದುಬಿಡುತ್ತೆ. ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ದೆ ನಾ ಡೈರೆಕ್ಟ್ ಇಲ್ಲಿಂದ. ಒಂದು ಕೆಲಸ ಮಾಡೋನು, ಈಗ ನಮ್ಮ ಮನೆಗೆ ಹೋಗೋನು, ಒಂದೆರಡು ದಿನ ಬಿಟ್ಟು ನಿಮ್ಮ ಮನೆಗೆ ನಾ ಕರ್ಕೊಂಡು ಹೋಗ್ತೇನೆ ಅಂತ. ನಾ ಒಂದಿನ ನಿನ್ನ ಬಿಟ್ಟು ಒಂದಿನ ಉಳಿದು ಬರ್ತೇನಂತ. ಹೌದಾ, ಅವು ಹೇಳಿದ್ದೆ ನಾನು ಬರಾತೇನಂತ ಹೇಳಿ. ಹೇಳಿದ್ದಿ, ನನಗೂ ಹೋಗ್ಬೇಕಂತಲೇ ಇತ್ತು, ಆದ್ರೆ ಸ್ವಲ್ಪ ಅರ್ಜೆಂಟ್ ವರ್ಕ್ ಬಂದಿತ್ತಲ್ಲ ಅದಕ್ಕೆ. ಹಾಂ ಸರಿ ರೀ, ಅದಕ್ಕೇನ ಒಂದೆರಡು ದಿನ ಬಿಟ್ಟು ಹೋದ್ರ ನಾವು ಫೋನ್ ಮಾಡಿ ಹೇಳ್ತೇನೆ ತಗೋರಿ. ಮನೆಗೆ ಹೋಗೋಣ ತೋರಿ, ನಮ್ಮ ಮನೆಗೆನ. ಸರಿ ನಡಿ ಹೋಗೋಣ ಹಂಗಾರೆ. ಓ ದೀದಿ, ಈಗ ಬಂದ ನೀನು? ಹಾಂ ಯಾಕೆ? ಹೌದಾ, ನೀವೇ ನಿನ್ನ ಕೇಳ್ಕೊಂಡು ಅವರೇ ಮೊನ್ನೆ ಬಂದಿದ್ರಲ್ಲ ಅಂಗಡಿಗೆ, ಸೂಟು ಹಾಕೊಂಡು ಕರಿದಕ್ಕೆ ಗ್ಲಾಸು ಹಾಕೊಂಡು ಶೂದು ಹಾಕೊಂಡು ಬಂದಿದ್ರಲ್ಲ, ಅವರು ಬಂದಿದ್ರು. ಏನ ಏನ ನಾನು ಹುಡ್ಕೊಂಡ ಸಿದ್ಧಾರ್ಥ್ ಬಂದಿದ್ನಾ? ಏನು ಹೇಳ್ದ? ಅದು ಏನು ಹೇಳಿದ್ರಂದ್ರೆ, ತಗೊಳ್ಳಿ, ಇದೇನೋ ಅವ್ರದ್ದು ಅಡ್ರೆಸ್ಗೆ ಆಯ್ತಂತೆ, ವಿಸಿಟಿಂಗ್ ಕಾರ್ಡ್ಗೆ ಇದೆ ಅಂತೆ, ಇದನ್ನ ನಿಮಗೆ ಕೊಡ್ರಿ ಅಂತ ಹೇಳಿದ್ರು. ಹೌದಾ, ಇದನ್ನ ಕೊಡಕ್ಕೆ ಬಂದಿದ್ನಾ ಸಿದ್ಧಾರ್ಥ್ ಇಲ್ಲಿ ತನಕ? ಇಲ್ಲ, ಅದು ಅವ್ರು ಏನೋ ಬಿಟ್ಟು ಹೋಗಿದ್ರಂತೆ. ಅವ್ರದ್ದು ವೈಫ್ ಏನೋ ತಗೊಂಡ್ರಲ್ಲ, ಅವ್ರೇನೋ ಬಿಟ್ಟು ಹೋಗಿದ್ರಂತೆ. ಅದನ್ನ ತಗೊಂಡು ಹೋಗಿ ನಿಮ್ಮನ್ನ ಕೇಳಿದ್ರು, ನೀವು ಬಂದಿಲ್ಲ ಇನ್ನ ದುಕಾನಿಗೆ ಅಂತ ಹೇಳಿದೆ, ಅದಕ್ಕೆ ಇದನ್ನ ಕೊಟ್ಟು ಹೋದ್ರು. ಓ ಹಂಗ, ಹಾಂ ಥ್ಯಾಂಕ್ಸ್ ಅಪ್ಪು. ಹಾಂ ಸರಿ ಅಕ್ಕ, ಒಂಚೂರು ದುಕಾನಿಗೆ ನೋಡ್ಕೊಳ್ಳಿ, ನಾನು ನಾಷ್ಟಾಗೆ ಮಾಡಿಲ್ಲ, ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ ಹೋಗಿ. ಏನಿದೆ? ಛೇ, ನಾನು ಸಿದ್ಧಾರ್ಥಗೆ ಮೋಸ ಮಾಡಿಬಿಟ್ಟೆ ಅಲ್ಲ. ದುಡ್ಡಿನ ಅಮಲೊಳಗೆ ದುಡ್ಡು 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 ಅಂಥೇಳಿ ಒಬ್ಬ ಒಳ್ಳೆ ಮನುಷ್ಯಗೆ ಜೀವನದೊಳಗೆ ಮೋಸ ಮಾಡಿಬಿಟ್ಟೆ. ಇವತ್ತೇನಾರ ಅವ್ನು ಹೆಂಡತಿ ಜಾಗದಾಗ ನಾ ಇದ್ದಿದ್ರೆ ಎಷ್ಟು ಆರಾಮಿರ್ತಿದ್ದೆ ಅಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೆ ಅವನನ್ನು. ಛೇ, ಜೀವನದಾಗ ನಮ್ಮ ಅವ್ವನ ಮಾತು ಕೇಳಿ ನಾ ದುಡುಕಿಬಿಟ್ಟೆ. ಈಗ ನಮ್ಮ ಅವ್ವನೂ ಇಲ್ಲ, ಕಟ್ಕೊಂಡು ಗಂಡನೂ ಇಲ್ಲ, ಈ ಅಂಗಡಿ ಒಳಗೆ ದುಡಿಬೇಕಾಗೈತಿ. ಹೆಂಗಾರ ಮಾಡಿ ಸಿದ್ಧಾರ್ಥನ ಸ್ನೇಹ ಪಡ್ಕೋಬೇಕಲ್ಲ. ಅವ್ನ ಜೀವನದಾಗಂತೂ ನನಗೀಗ ಜಾಗ ಇಲ್ಲ. ಅವ್ನು ಆಲ್ರೆಡಿ ಮದುವೆ ಆಗಿ ಆರಾಮದಾನ. ನನ್ನ ಯಾಕೆ ಆಸೆ ಪಡ್ತಾನೆ, ಅದು ಒಂದು ಮದುವೆ ಆದಕಿನ. ಹೆಂಗಾರ ಮಾಡಿ ಸಿದ್ಧಾರ್ಥನ ಸಹಾಯ ತಗೊಂಡು ಇಲ್ಲಿಂದ ಹೋಗ್ಬಿಡ್ಬೇಕು. ಏನೋ ಅವ್ನ ಕಂಪ್ನಿ ಒಳಗೆ ಒಂದು ಕೆಲಸ ಅಂತ ಇದ್ರೆ ಒಂದು ಒಳ್ಳೆ ಸ್ಯಾಲ್ರಿ ಸಿಗ್ತೈತಿ, ನನ್ನ ಜೀವನನೂ ಆರಾಮಾಗಿರ್ತೈತಿ. ಅದನ್ನು ಬಿಟ್ಟು ನಾ ಇಲ್ಲೇ ಕುಂತ್ನಿ ಅಂತಂದ್ರೆ ಏನೂ ಆಗಂಗಿಲ್ಲ. ಉಂಡಿದ್ದಕ್ಕೆ ತಿಂದಿದ್ದಕ್ಕೆ ಸೈ ಅಷ್ಟೇ ಈ ಅಂಗಡಿ ಒಳಗೆ ದುಡ್ದಿದ್ದು. ಇಲ್ಲ, ನಾಚಿಕೆ ಬಿಟ್ಟು ಹೆಂಗಾರ ಮಾಡಿ ಸಿದ್ಧಾರ್ಥನ ಸಹಾಯ ಕೇಳಾಕಬೇಕು. ಕೇಳಿ ಒಂದು ಕಂಪ್ನಿ ಒಳಗೆ ಒಂದು ಜಾಬ್ ತೊಗೊಂಬಿಟ್ರೆ ಆರಾಮಾಗಿರ್ಬೋದಲ್ಲ. ಅಷ್ಟೇ ಮಾಡ್ತೀನಿ, ಅಷ್ಟೇ ಮಾಡ್ತೀನಿ. ಅವ್ವ, ಸಿದ್ಧಾರ್ಥ ಮಾವ ಮತ್ತೆ ಪೂಜಾಕ ಬಂದ್ರೆ ಇಲ್ಲ ಬಂದ್ರ? ಸಿದ್ಧಾರ್ಥ ನನ್ನ ಫೋನ್ಯಾಗ ನಮ್ಮ ಅತ್ತಿ ಮನೆಗೆ ಹೋಗ್ತೇನೆ ಬೇ ಅಂದಿದ್ದ. ಬರ್ರಿ. ಬಂದ ನೋಡತ್ತಿ. ಅಪ್ಪ ಸಿದ್ಧಾರ್ಥ ಪೂಜಾ ಬಂದ್ರ? ಹೆಂಗಿತ್ತಪ್ಪ ಪ್ರಯಾಣ? ಎಲ್ಲ ಆರಾಮಿತ್ತ? ಹ್ಞೂ ಅಮ್ಮ, ಎಲ್ಲ ಆರಾಮಿತ್ತು. ಪೂಜಾ ಹೆಂಗವ? ಖುಷಿ ಅನಿಸ್ತಾ ನಿನಗೆ? ಎಲ್ಲ ನೋಡಿ ಬಂದೆ, ಚೆನ್ನಾಗಿ ನೋಡಿ ಬಂದಿರೋ, ಎಲ್ಲ ಅಡ್ಡಾಡ್ಕೊಂಡು ಬಂದಿರಲೋ ಎಲ್ಲ? ಹ್ಞೂ ರೀ ಅತ್ತಿಯರ, ಎಲ್ಲ ಅಡ್ಡಾಡ್ಕೊಂಡು ಬಂದ್ವಿ, ಆರಾಮಿತ್ತು. ಭಾಳ ಥಂಡಿ ರೀಪ ಅಲ್ಲಿ. ಚೆ ಏಕ್ದಮ್ ಥಂಡಿ ಬಿಡ್ರಿ. ಹಂಗೆ ಈಗ ರಾತ್ರಿ ಅತ್ತಿಯರ
ರಾತ್ರಿ ಏನ್ರಿ ಹಾಗೆಲ್ಲ ವಾಶ್ರೂಮ್ಗೆ ಹೋಗಾಕಿದ್ದಿಲ್ಲ, ನೀರು ಮುಟ್ಟುವಂಗಿಲ್ಲ ಆ ನಮನಿ ತಂಪಲ್ಲಿ ಎಲ್ಲ ಹಾಟ್ ವಾಟರ್ ಟ್ಯಾಪ್ ಇತ್ತು. ನೀ ಬಿಸಿನೀರ ತಗೋದ್ರಿ ಎದಕ್ಕಾದ್ರೂ. ಹೌದಾ? ಹ್ಞೂ ಹ್ಞೂ. ಚಂದಿತ್ತಾ ಹಿಮ ಅದು ಬೆಳಕತ್ತ? ಹ್ಞೂ ಅತ್ತಿ, ಮಸ್ತ್ ಬೆಳಾತದ. ಭಾಳ ಚಿಲ್ಡಿತ್ತು ಬಿಡು ವೆದರ್. ಮೊದ್ಲು ಈಗ ಥಂಡಿ, ಇನ್ನು ಅಲ್ಲಿ ಕೇಳ್ಬೇಕಾ ಹೆಚ್ಚಿನ ಥಂಡಿ. ಹ್ಞೂ ಯಪ್ಪ, ಇಲ್ಲೇ ಬೆಳಗ್ಗೆ ಹೇಳೋಕ್ಕಾಗಂಗಿಲ್ಲ, ನಾರೇ ತುಂಬ ಹಚ್ಕೊಂಡು ಮಕ್ಕೊಂಡ್ಬಿಡ್ತೇನಪ್ಪ. ಎಂಥದ್ರಾಗಿ ನಾಳೆ ಅಂತಂದ್ರೆ ಕೇಳ್ಬೇಕಾ? ಅಂದಂಗೆ ಸಿದ್ಧಾರ್ಥ ಅಕ್ಕ ಅನ್ನತ್ತಿಲ್ಲ, ನಿಮ್ಮ ಪೂಜಾರ ಮನೆಗೆ ಹೋಗ್ತೀವಿ ನಾಳೆ ನಾಡ್ದ ಒಳಗೋದವ್ರು ಅಂತೇಳಿ, ಈಗ ಹೋಗಲಿಲ್ಲ? ಇಲ್ಲ ಅತ್ತಿ, ಅದ ಆಫೀಸ್ ಕೆಲಸ ಒಂದು ಸ್ವಲ್ಪ ಅರ್ಜೆಂಟ್ ಬಂದುಬಿಡುತ್ತೆ, ಅದಕ್ಕೆ ಪೂಜಾನ ಇಲ್ಲೇ ಕರ್ಕೊಂಡು ಬಂದುಬಿಟ್ಟೆ. ಹೆಂಗಿದ್ರು ಲಗೇಜ್ ಇತ್ತಲ್ಲ, ನಿಮಗೆಲ್ಲ ಕೊಡೋದಿತ್ತು ಸಾಮಾನುಗಳು ಎಲ್ಲ ನಿಮಗೆಲ್ಲ ಕೊಟ್ಟು ಮುಗಿಸಿ 2 ದಿನ ಬಿಟ್ಟು ಹೋದ್ರಾತ ಅಂದ್ಕೊಂಡು ಇಲ್ಲೇ ಕರ್ಕೊಂಡ್ಬಂದೆ. ಹೌದನಪ್ಪ. ಹಾಂ ಆಯ್ತು. ಪೂಜಾ ನಿಮ್ಮ ಹೋಗಿ ಹೇಳಿದಿಲ್ಲವ? ಹಾಂ ಹಾಂ, ಆಕೆ ನಾಷ್ಟ ಅದು ಮಾಡ್ಕೊಂಡು ಮತ್ತು ನಿಮ್ಮ ಹಾದಿ ಕಾಯ್ಕೋತ ಕುಂತಿದ್ದಾಳೆ ಹೇಳಿದಿಲ್ಲ ನಿಮ್ಮ ಅವಾಗ? ಹಾಂ ಆತೀರ ಫೋನ್ ಮಾಡಿ ಹೇಳಿದ್ನಿ, ನಾಷ್ಟಕ್ಕೆ ದೋಸೆಗೆ ಹಾಕಿ ಬಿಟ್ಟಿಲ್ಲ ಅಂತ ಆಕೆ. ಮತ್ತು ಇನ್ನೇನು ಮಾಡೋದ, ನಾವು ಮಾಡ್ಕೊಂಡು ತಿಂತೀವಿ ತಗೋ, ಯಾವಾಗ ಬರ್ತೀರಿ ಮುಂಚಿತವಾಗಿ ತಿಳಿಸ್ರಿ ಅಂತಂದ್ಲ. ಆಯ್ತು ತಗೋಬೇ ಅಂತ ಇಟ್ಟೆ. ಅಕ್ಕ ಏನೇನು ತಂದಿರಿ ಮನಾಲಿಯಿಂದ? ಅಲ್ಲಿ ಭಾಳ ಚಂದ ಸಾಲು ಶಾಲ್ ಸಿಗ್ತಾವಂತಲ್ಲೇ, ಭಾಳ ಮಸ್ತ್ ಇರ್ತಾವಂತೆ. ಜಾಕೆಟು ಪರ್ಫ್ಯೂಮ್ ಗಿರ್ಫ್ಯೂಮ್ ಭಾಳ ಚಂದ ಇರ್ತಾವಂತ. ನನಗೇನು ತಂದ್ರಕ್ಕ? ಏನನ್ನ ಸಡಗರ ಅಲ್ಲಲ್ಲಿ ಪ್ರೀತಿ ಅವ್ರು ಈಗರ ಬಂದಾರ ಪಾಪ, ಕಾಲು ತೊಳ್ಕೊಂಡಿಲ್ಲ ಮಕ್ಕ ತಗೊಂಡಿಲ್ಲ. ಆಕ ಏನು ತಂದಿರಿ ಅಂತ ನಿಂತ್ರ ಎಲ್ಲ ತರದಾರ್ತೆ ಇರ್ತಾರನವ್ರು. ನೀನು ಬಂದು ಒಂದಿಟ್ಟು ಆರಾಮ್ ತೊಗೊಂಡೆ ವಿಶ್ರಾಂತಿ ತಗೊಳ್ಳೋರು ಕೊಡ್ತಾರೆ ಏನೆಲ್ಲ ಕಾರಣ. ಯಾಕೆ ಬೈತಿ ಅತ್ತಿ? ಪ್ರೀತಿ ನಿಂಗೂ ತಂದೇವಿ, ಮನೆಯವ್ರಿಗೆ ಎಲ್ಲರಿಗೂ ತಂದೇವಿ, ಎಲ್ಲ ತೋರಿಸ್ತಾಳ ನಿಮ್ಮಕ್ಕ. ನಾ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗಿ ಬರ್ತೇನವ. ಅಲ್ಲಲ್ಲ ಈಗರ ಮನೆಗೆ ಬಂದು ಮತ್ತೆ ಆಫೀಸ್ ಅಂತೀಯಲ್ಲ, ಆ ಸಿದ್ಧಾಂತ ಹೋಗ್ಯಾನ್ ಬಿಡು, ಇವತ್ತೊಂದು ದಿನ ರೆಸ್ಟ್ ಮಾಡು. ಇಲ್ಲವ, ಅಲ್ಲಿ ರೆಸ್ಟ್ ಮಾಡೋಕ್ಕಂತನ ಹೋಗಿದ್ದಲ್ಲ, ಎಲ್ಲ ಆರಾಮ ವಿಶ್ರಾಂತಿ ತೊಗೊಂಡೆ ಬಂದೈತಿ. ಈಗ ಟ್ರಿಪ್ಪಿಗೆ ಹೋಗಿ ಏನು ನಾವೇನು ದೂರ ಫ್ಲೈಟಿಗೆ ಹೋಗಿ ಫ್ಲೈಟಿಗೆ ಬಂದೇವಿ. ಏನು ಬೇಸರಾಗಿಲ್ಲ, ನಾ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊಂಡು ಹೋಗಿ ಬಂದ್ಬಿಡ್ತೇನೆ. ಆದ್ರಪ್ಪ ಪೂಜಾ ಹೋಗ್ರು, ಇಬ್ರು ಕಾಲು ನೋಡ್ಕೊ ತಕ್ಕೊಂಡು ಹೋರಿ ಒಂದು ಸ್ವಲ್ಪ ತರ ಮಾಡೋರಿ, ಆಮೇಲೆ ತಂದು ಇಲ್ಲ ಅಂತ ಹೇಳಿ ತೋರಿಸೋಂತ. ಹೋರಿ ಅಂತೀರ ಆಯ್ತು. ಓ ಸಿದ್ಧಾರ್ಥ ಬಾಬಾ ಈಗ ಬಂದ್ರ? ಹಾಂ ಪಲ್ಲವಿ, ಈಗ ಬಂದು ನೋಡಿ. ಅದು ಹರ್ಷ ಕಂಪ್ನಿದ ಮೀಟಿಂಗ್ ಐತೆ ಅಂತ ಹೇಳಿ ಬೇಗ ಬಂದ್ರಣ? ಹಾಂ ಪಲ್ಲವಿ, ಅಂದ್ ಹೆಂಗಿದ್ರು ನಾನು ಅಟೆಂಡ್ ಮಾಡಬೇಕಲ್ಲ, ಇಂಪಾರ್ಟೆಂಟ್ ಕಂಪ್ನಿ ಬೇರೆ ಅಲ್ಲ, ನಮ್ಮ ಹಳೇನಿಂದ ಕ್ಲೈಂಟ್ಸ್ ಅವ್ರು. ಸೊ ಅವ್ರಿಗೆ ಏನು ಬೇಕು ಏನು ಬೇಡ ನಾನು ನೋಡ್ಬೇಕಲ್ಲ ಇದ್ದ. ಅದಕ್ಕೆ ಪೂಜಾಗಳು ಊರಿಗೆ ಹೋಗ್ಬೇಕಂತಿತ್ತು, ಬೇಡ ಕ್ಯಾನ್ಸಲ್ ಮಾಡಿನೇ ಇಲ್ಲೇ ಬಂದುಬಿಟ್ಟೆ ಅದ್ರ ಸಂಬಂಧನ. ಓ ಸರಿ ಬಾ, ರೆಡಿ ಹಾಕ್ರಿ ಹಂಗಿರ. ಮೀಟಿಂಗ್ 11 ಗಂಟೆಗೆ ಐತಲ್ಲ ಅದಕ್ಕೆ. ನೀ ಬರತ್ತಿಲ್ಲ ಸಾಕ್ಷಿ ಕಂಪ್ನಿಗೆ? ಸಾಕ್ಷಿನಾ? ಹಾಳಾಗ್ತದೆ, ಏನೋ ಮಿಸ್ ಆಗಿ ಸಾಕ್ಷಿ ಅಂತ ಬಂದ್ಬಿಡ್ತೆ. ಪಲ್ಲವಿ ಹಾಂ, ನೀ ಬರತ್ತಿಲ್ಲ ಆಫೀಸ್ಗೆ? ಹಾಂ ನಾನು ಅದಕ್ಕೆ ರೆಡಿ ಆಗಿದ್ದೆ, ನಾ ಹೋಗ್ತೇನೆ ರೀ ಈಗ. ಸರಿ, ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ನೋಡ್ಕೋ ಮುಂಚೆ ಹೋಗಿ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬರ್ತೇನೆ. ಸರಿ ಸರಿ ಬಾಬಾ. ಏನಿದೆ ನಮ್ಮ ಸಿದ್ಧಾರ್ಥ ಹಂಗೆಲ್ಲ ಅಪ್ಪಿ ತಪ್ಪಿ ಮಾತಾಡವಲ್ಲಲ್ಲ? ಯಾರೀ ಸಾಕ್ಷಿ? ಇವನ್ ಬಾಯಿ ಒಳಗೆ ಅದು ಮನಾಲಿಗೆ ಹೋಗಿ ಬಂದ್ಮೇಲೆ ಸಾಕ್ಷಿ ಅಂತ ಯಾಕೆ ಬಂತು? ಏನೋ ಮಿಸ್ ಆಗಿ ಬಂದಿರ್ಬೇಕು. ಮಿಸ್ ಆಗಿ ಬಂದ್ರ ಆ ಸಾಕ್ಷಿ ಅಂತ ಹೆಸರು ಬಂದ ತಕ್ಷಣ ಸಿದ್ಧಾರ್ಥ ಯಾಕೆ ಅಷ್ಟು ಗಾಬರಿ ಆದ? ಮಕ್ಕದೊಳಗಿನ ಎಕ್ಸ್ಪ್ರೆಷನ್ ಚೇಂಜ್ ಆತಲ್ಲ? ಇಲ್ಲ, ಏನೋ ಐತಿ, ಆದಷ್ಟು ಬೇಗ ಕಂಡು ಹಿಡಿಬೇಕು. ಈ ಪಲ್ಲವಿ ಕಂಡು ಹಿಡಿದೇ ಬಿಡ್ತಾಳ? ಸಿದ್ಧಾರ್ಥ ಕಂಡು ಹಿಡ್ತೀನಿ. ನಿನ್ನ ಪೂಜಾನ ಹಾಳು ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸಂಪೂರ್ಣವಾಗಿ ನನ್ನ ಕಡೆಯಿಂದ ನಾನು ಮಾಡ್ತಾನೇ ಇರ್ತೇನೆ. ಓಹೋ ಮೇಡಮ್ ಅವರು ಸದ್ದಿಲ್ದಂಗೆ ಬಂದು ಅಡಿಗೆ ಮನೆಗೆ ಹಾಕೊಂಡು ಬಿಟ್ಟಾರೆ. ಬಾ ಶಶಿ, ನಾವು ಬೆಳಗ್ಗೆನೇ ಬಂದ್ವಿ. ನಾನು ಇನ್ನು ನೋಡಿದೆ ನೀನು ಮಕ್ಕೊಂಡಿದ್ದಲ್ಲ ರೂಮ್ ಒಳಗೆ, ಸುಮ್ಮನೆ ಹಿಂಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂಥೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಇಂಥ ಅಡಿಗೆ ಮಾಡಿರತ್ತಂತ ಅಡಿಗೆ ಮನೆಗೆ ಬಂದೆ ನೋಡಿ. ಓಹೋ ನಾನಾ ಥಂಡಿತ್ತಲ್ಲ ಪೂಜಾ, ಬೆಳಗ್ಗೆ ಹೇಳೋಕ್ಕಾಗತ್ತೆ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಹಿಂಗಾದ ಟ್ರಿಪ್ ಮಸ್ತ್ ಆತ? ಹಾಂ ಮಸ್ತ್ ಆತ. ಮಸ್ತ್ ಆಗ್ತದೆ. ಏನು ಶಶಿ ಅಕ್ಕ ಪ್ಯಾಕೇಜ್ ಅಂತದಿತ್ತು ಹೇಳ? ಪ್ಯಾಕೇಜಾ?
ಆ ಪ್ಯಾಕೇಜ್ ಒಳಗೆ ಎಲ್ಲ ಥರ ಇತ್ತು. ನಾನು ನೋಡಿನಲ್ಲ ಪ್ಯಾಕೇಜ್ ಒಳಗೆ ಏನೇನಿತ್ತು ಅಂತ ಹೇಳಿ. ಎಲ್ಲ ಮನಾಲಿ ಪ್ಲೇಸು ಕವರ್ ಇತ್ತು, ಬೇಕಾದಂಗೆ ಅಡ್ಡಾಡಿಸ್ತಿದ್ರು. ಎಲ್ಲೆಲ್ಲಿ ಚಲೋ ಹೋಟೆಲ್ ಇತ್ತು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರೆ. ಹಿಂಗಾಗಿ ಅವ್ರ ಮನಾಲಿ ಟ್ರಿಪ್ ಮಸ್ತ್ ಆಗಿರ್ತೈತಿ. ಹೌದಾ ಪೂಜಾ? ಹಾ ಶಶಿ, ಹೌದು. ಪ್ರೀತಿ ಹೇಳ್ದಂಗ ಪ್ಯಾಕೇಜ್ ಚಲೋನ ಆಯ್ಕೆ ಮಾಡಿದ್ದ ಸಿದ್ಧಾಂತ. ಎಲ್ಲ ಚಲೋ ಚಲೋ ಪ್ಲೇಸ್ಗಳು ಕರ್ಕೊಂಡು ಹೋದ್ರು. ಅವರ ಊಟ ತಿಂಡಿ ಹೋಟೆಲ್ ಚಲೋ ಐತೆ ನೋಡ್ರಿ, ಇದು ಚಲೋ ಐತೆ ನೋಡ್ರಿ, ಸ್ನ್ಯಾಕ್ಸಿಗೆ ಚಲೋ ಐತಿ, ಊಟಕ್ಕೆ ಚಲೋ ಐತಿ ಅಂತೆಲ್ಲ ಅವರೇ ಹೇಳ್ತಿದ್ರಪ್ಪ. ಒಟ್ಟಿನಲ್ಲಿ ಏನು ನಮ್ಗೆ ಏನು ತೊಂದರೆನೇ ಆಗಿಲ್ಲ, ಎಲ್ಲ ಚಲೋ ಆಯ್ತು. ಆಮೇಲೆ ಶಾಪಿಂಗ್ ಇಲ್ಲೇ ಹೋಗ್ರಿ, ಇಷ್ಟ ಮಾಡ್ರಿ, ಇದೆಲ್ಲ ಫೇಮಸ್ ಇರ್ತೈತೆ ನೋಡ್ರಿ ಅಂತೆಲ್ಲ ಹೇಳಿದ್ರು. ನಮ್ಗೆ ಈಸಿನ ಆಯ್ತು ನೋಡಿ ಶಶಿ. ಅಯ್ಯೋ ಪೂಜಕ್ಕ, ನಾ ಅವಾಗಿಂದ ವೇಟ್ ಮಾಡಕತ್ತೀನಿ. ನಮಗೆಲ್ಲ ಏನು ತಂದಿ ಅಕ್ಕ? ನಂಗೆ ನೋಡ್ಬೇಕಂತ ಎಷ್ಟು ಕ್ಯೂರಿಯಾಸಿಟಿ ಗೊತ್ತಾ. ನೀ ನೋಡಿದ್ರೆ ಅಡುಗೆ ಮನೆ ಹೋಗ್ಕೊಂಡು ಕುಂತಿ ಬಂದ ತಕ್ಷಣ. ಅಯ್ಯೋ ಪ್ರೀತಿ, ನಿನ್ಗೆ ಶಾಲ್ ತಂದೀನಿ, ಬ್ಯಾಗ್ ತಂದೀನಿ, ಆಮೇಲೆ ಅಲ್ಪ ಮುತ್ತಿನ ಬಳಿ ಸರ ಭಾಳ ಚಂದಿದ್ವ. ನೀವಂಥರ ಟ್ರೆಡಿಷ್ನಲ್ಗೂ ಹಾಕೋಬೋದು, ನೀವು ವೆಸ್ಟರ್ನ್ ಡ್ರೆಸ್ಗೂ ಹಾಕೋಬೋದು. ಆ ಥರ ಸರ ಬಳಿ ಎಲ್ಲ ತಂದೆ ನಿನಗೆ ಅದು ಶಶಿಗೆ, ಪಲ್ಲವಿಗೆ ಎಲ್ಲರಿಗೂ ತಂದೇನಿ. ಹೌದಾ ಅಕ್ಕ, ತೋರಿಸ್ಬಾರೇ? ಏ ಹೌದಾ ಪೂಜಾ, ಅಡಿಗೆ ಏನು ಆಕಿ ಬಂದು ಮಾಡ್ತಾ ಮನೆ ಕೆಲಸದಾಗೆ ನೀ ಯಾಕೆ ಮಾಡತ್ತಿ? ಇವತ್ತ ರೆಸ್ಟ್ ಮಾಡ. ಏನು ತಂದೆ ತೋರಿಸ್ತಾ. ನನಗೂ ಪ್ರೀತಿ ಹೋದಾಗಿಂದ ಏನು ತಂದಿ ಅಂತ ನೋಡ್ಬೇಕಂತ ಅನ್ಸತ್ತೈತಿ. ಸರಿ ನಡ್ರಂಗಿರ, ನಡಿ ನಿನ್ನ ರೂಮ್ಗೆ ಹೋಗೋಣ.